ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ತಿಂಗಳು ನಾವು ಧ್ಯಾನಿಸುತ್ತಿರುವಂತಹ ವಿಷಯ, ದೇವರು ನಮ್ಮ ಕೂಡ ಇದ್ದಾನೆ. ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯ ವಿಮೋಚನ ಕಾಂಡ 3ನೇ ಅಧ್ಯಾಯ 12ನೇ ವಚನ. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದ. ದೇವರ ವಾಕ್ಯವನ್ನ ನಾವು ಗ್ರಹಿಸುವುದಕ್ಕೆ ಶಕ್ತರಾಗುವಂತೆ ತನ್ನ ಆತ್ಮನ ಮೂಲಕ ತನ್ನ ವಿಶೇಷವಾದ ಗ್ರಹಿಕೆಯನ್ನು ನಮಗೆ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮ್ಮ ಸಂಗಡ ಇದ್ದಾನೆ. ಅದರರ್ಥ ದೇವರು ನಮ್ಮ ಸಂಗಡ ಇರುವುದಕ್ಕಾಗಿ ತನ್ನನ್ನೇ ಕೊಟ್ಟು ಬಿಟ್ಟಿದ್ದಾನೆ. ನಾನಾ ಪರಿಸ್ಥಿತಿಗಳೊಳಗೆ ಹಾದು ಹೋಗುವ ನಾವು ಒಬ್ಬಂಟಿಗರೆಂಬುದಾಗಿ ಭಾವಿಸದಂತೆ ತಾನು ನಮ್ಮ ಸಂಗಡ ಇದ್ದಾನೆ. ನಾನಾ ಪರಿಸ್ಥಿತಿಗಳಲ್ಲಿ ನಾವು ಕಂಗಾಲಾಗಿ ಅಥವಾ ನಾನಾ ಹೋರಾಟಗಳು, ಹೊಸ ಹೊಸ ಸವಾಲುಗಳೊಳಗೆ ಹೋಗುವಾಗ ಆತ ನಮ್ಮನ್ನು ಒಬ್ಬಂಟಿಗರನ್ನಾಗಿ ಬಿಟ್ಟು ಬಿಡುವ ದೇವರಲ್ಲ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಇಲ್ಲಿ ನಾವು ಓದಿದಂತ ದೇವರ ವಾಕ್ಯದ ಭಾಗ ಬೈಬಲ್ನಲ್ಲಿ ವಿಮೋಚನ ಕಾಂಡ 3ನೇ ಅಧ್ಯಾಯದ 12ನೇ ವಚನದ ಒಂದು ವಾಕ್ಯವನ್ನು ಓದಿದ್ದೇವೆ. ಇಲ್ಲಿರುವಂತಹ ಈ ಘಟನೆ 3ನೇ ಅಧ್ಯಾಯದಿಂದ ನಾವೇನು ಮುಂದಕ್ಕೆ ನೋಡ್ತಾ ಹೋಗ್ತೇವೆ ಅಥವಾ ವಿಮೋಚನ ಕಾಂಡದ ಘಟನೆ, ಇದು ಪ್ರಪಂಚದ ಪ್ರಸಿದ್ಧ ಘಟನೆಗಳಲ್ಲಿ ಒಂದು ಪ್ರಸಿದ್ಧ ಘಟನೆ. ಅನೇಕ ಪ್ರಸಿದ್ಧ ಘಟನೆಗಳಿವೆ. ಆ ಪ್ರಸಿದ್ಧ ಘಟನೆಗಳಿಗಿಂತಲೂ ಮಹಾಪ್ರಸಿದ್ಧ ಘಟನೆಗಳಿವೆ. ಅಂತ ಮಹಾಪ್ರಸಿದ್ಧ ಘಟನೆಗಳಲ್ಲಿ ಒಂದು ಪ್ರಸಿದ್ಧ ಘಟನೆ. ಈ ಘಟನೆ ಯಾವುದು? ಮೂಲಪಿತೃವಾದ ಯಾಕೋಬನ ಕಾಲದಲ್ಲಿ ಬರಗಾಲ ಬಂದಾಗ, ಯಾಕೋಬನ ಮಗನಾದ ಯೋಸೇಫನು ಐಗುಪ್ತ ದೇಶದಲ್ಲಿ ಸರ್ವಾಧಿಕಾರಿಯಾಗಿದ್ದಾಗ, ಈಗ ದೇವರು ಯಾಕೋಬ ವಂಶವನ್ನ ಉಳಿಸುವಂತೆ ಅವರನ್ನ ಐಗುಪ್ತ ದೇಶಕ್ಕೆ ಕಳುಹಿಸಿ ಯೋಸೇಫನು ಅವರ ಕುರಿತಾಗಿ ಕಾಳಜಿ ವಹಿಸುವಂತೆ ಅವರಿಗೆ ವಾಸಿಸ್ಲಿಕ್ಕೆ ಒಂದು ದೊಡ್ಡ ಸೀಮೆನ ಅವರಿಗೆ ಕೊಟ್ಟು ಅಲ್ಲಿ ಅವ್ರನ್ನ ಪೋಷಿಸ್ತಾನೆ. ಹೀಗೆ ಬರಗಾಲದಲ್ಲಿ ಆಹಾರವನ್ನು ಹರಿಸಿ ಹೋದವರನ್ನ ದೇವರು ಐಗುಪ್ತ ದೇಶದಲ್ಲಿ ಪೋಷಿಸಿದ ನಂತರದಲ್ಲಿ ತಲೆಮಾರುಗಳು ಅಲ್ಲಿ ಬರುವಾಗ, ಹೊಸ ಪೀಳಿಗೆಗಳು ಬರುವಾಗ, ಯಾಕೋಬನ ಕುಟುಂಬ ಈಗ ಒಂದು ದೊಡ್ಡ ದೇಶವಾಗಿ ಅದು ಅಲ್ಲಿ ನಿರ್ಮಾಣವಾಗ್ತದೆ, ಬೆಳೀತದೆ. ಹೆಚ್ಚು ಕಡಿಮೆ ಈ ಹಂತಕ್ಕೆ ಅವರ ಆರಂಭಕ್ಕೆ ಹೋಗುವಾಗ 70+ ಜನ ಅಷ್ಟೇ, 72 ಅಥವಾ 75 ಜನ ಅಷ್ಟೇ. ಆದರೆ ಈಗ 430 ವರ್ಷ ಗತಿಸುವುದರೊಳಗೆ ಇವರು ಹೆಚ್ಚು ಕಡಿಮೆ 25ರಿಂದ 30 ಲಕ್ಷ ಜನರಾಗಿದ್ದಾರೆ. ಆದರೆ ಅವರು ಅಲ್ಲಿ 400 ವರ್ಷ ಗುಲಾಮತನದಲ್ಲಿ ಇರಬೇಕಾಗ್ತದೆ. ಇದೆಲ್ಲವೂ ದೇವರ ಯೋಜನೆ. ದೇವರು ಮೂಲಪಿತವಾದ ಅಬ್ರಹಾಮನಿಗೆ ಹೇಳಿದ ವಿಧದಲ್ಲಿ, ಅಂದ್ರೆ ಯಾಕೋಬನ ತಾತನಾದ ಅಬ್ರಹಾಮನಿಗೆ ದೇವರು ಮೊದಲು ಸೂಚಿಸಿದ ವಿಧದಲ್ಲಿ ಇದೆಲ್ಲವೂ ನಡೀತದೆ. ಈಗ ಐಗುಪ್ತದ ದಾಸತ್ವದಲ್ಲಿದ್ದ ತನ್ನ ಜನರಾದ ಇಸ್ರಾಯೇಲರನ್ನ ಬಿಡಿಸುವಂತೆ ಈಗ ದೇವರು ಒಬ್ಬ ನಾಯಕನನ್ನ ಎಬ್ಬಿಸ್ತಾನೆ, ಒಬ್ಬ ವಿಮೋಚಕನನ್ನ, ರಕ್ಷಕನನ್ನ ಎಬ್ಬಿಸ್ತಾನೆ. ಅವನ ಸಂಗಡ ದೇವರಿಗೆ ಮಾತನಾಡ್ತಾ ಹೇಳಿದ ಮಾತು, ಅವನ ಹೆಸರೇ ಮೋಶೆ. ಅವನ ಸಂಗಡ ದೇವರು ಮಾತನಾಡಿದ್ದಾನೆ. ಇಲ್ಲಿ ಪ್ರಪಂಚದ ಮಹಾ ಘಟನೆಗಳು ಎಂಬುದಾಗಿ ನಾನು ಆಗ್ಲೇ ಹೇಳಿದೆ. ಪ್ರಪಂಚದಲ್ಲಿ ನಮಗೆ ಕೇಳಲಿಕ್ಕೆ, ಓದ್ಲಿಕ್ಕೆ ಅನೇಕ ಚರಿತ್ರೆಯಲ್ಲಿ ಮಹಾಘಟನೆಗಳು ಸಿಗ್ತದೆ, ಮಹಾಘಟನೆಗಳು ಸಿಗ್ತದೆ ಅಥವಾ ಮಹಾಪ್ರಸಿದ್ಧ ಘಟನೆಗಳು ಸಿಗ್ತದೆ. ಅಂತ ಮಹಾಪ್ರಸಿದ್ಧ ಘಟನೆಗಳಲ್ಲಿ ಈ ಘಟನೆಯು ಸಹ ಬಹಳ ಪ್ರಸಿದ್ಧವಾದದ್ದೇ. ಈ ಘಟನೆ ಮೇಲೆ ಅನೇಕ ಪುಸ್ತಕಗಳು, ಸಾವಿರಾರು ಪುಸ್ತಕಗಳು ಬಂದದೆ. ಈ ಘಟನೆಯನ್ನು ಆಧರಿಸಿ, ನಾನು ಸಾವಿರಾರು ಎಂಬುದಾಗಿ ಹೇಳಿದ್ರೆ ಅದು ಕಡಿಮೆ ಆಯಿತು, ಲಕ್ಷಾಂತರ ಪುಸ್ತಕಗಳು ಬಂದದೆ ವಿಧ ವಿಧ ಭಾಷೆಗಳಲ್ಲಿ. ಈ ಘಟನೆಯನ್ನು ಆಧರಿಸಿ ಎಷ್ಟೋ ಚಲನಚಿತ್ರಗಳಾಗಿವೆ. ಈ ಘಟನೆಗಳನ್ನ ಆಧರಿಸಿ ಎಷ್ಟೋ ಅನಿಮೇಷನ್ ಮೂವಿಗಳಿವೆ, ಅಥವಾ ಮಕ್ಕಳಿಗೆ ಕಾಮಿಕ್ಸ್ ಎಂಬುದಾಗಿ ಹೇಳ್ತೇವೆ, ಚಿತ್ರಗಳನ್ನ ತೋರಿಸಿ ಬರೆಯುವಂಥ ಪುಸ್ತಕಗಳು. ಅಂಥದ್ದೆಷ್ಟೋ ಸಂಗತಿಗಳಿವೆ, ಬಹಳ ಪ್ರಸಿದ್ಧವಾದ. ಇದರ ಕುರಿತಾಗಿ ನಾನು ಇನ್ನೊಂದು ಹೆಜ್ಜೆ ಇಟ್ಟು ಹೇಳುವುದಾದರೆ, ಅನೇಕ ಮಹಾಪ್ರಸಿದ್ಧ ಘಟನೆಗಳಿವೆ. ಆದರೆ ಇಂಥ ಘಟನೆಗಳ ವಿಶೇಷತೆ ಅಂತ ಹೇಳಿದ್ರೆ, ಇದರೊಳಗೆ ಮನುಷ್ಯನ ಜೀವಿತಕ್ಕೆ ನಿರ್ದಿಷ್ಟ ಸಂದೇಶಗಳಿವೆ. ಈ ಘಟನೆಗಳು ನಮ್ಮ ದೇವರು ಯಾರೆಂಬುದನ್ನು ನಮಗೆ ತೋರಿಸಿಕೊಡ್ತದೆ. ಮನುಷ್ಯನಿಗೆ ದೇವರು ಹೇಗೆ ತಾನೇ ಆ ಒಡನಾಟ ನಡೆಸ್ತಾನೆ ಎಂಬುದನ್ನ ಈ ಘಟನೆ ತೋರಿಸಿಕೊಡ್ತದೆ. ಮನುಷ್ಯರಾದ ನಮ್ಮಿಂದ ದೇವರು ಬಯಸುವುದೇನು ಈ ಘಟನೆಗಳು ನಮಗೆ ಹೇಳ್ತದೆ. ದೇವರಿಗೆ ಸ್ತೋತ್ರ. ಸರಿ, ಈಗ ಇಸ್ರಾಯೇಲರನ್ನ ಈಜಿಪ್ಟಿಂದ, ಐಗುಪ್ತ ದೇಶದಿಂದ ಹೊರಗೆ ನಡೆಸುವುದಕ್ಕಾಗಿ ದೇವರೀಗ ಒಬ್ಬ ವಿಮೋಚಕನನ್ನ, ರಕ್ಷಕನನ್ನ ಈಗ ಕಳಿಸ್ತಿದ್ದಾನೆ. ಆತನಿಗೆ ದೇವರೀಗ ವಾಗ್ದಾನ ಕೊಡ್ತಿದ್ದಾನೆ. ವಾಗ್ದಾನವನ್ನೇ ನಾವು ಓದಿದ್ದು, ಅದು ವಿಮೋಚನ ಕಾಂಡ 3:12. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ,
ದೇವರಿಗಾಗಿ ಜೀವಿಸದಕ್ಕಾಗಿ ದೇವರಿಂದ ಕರೆಯಲ್ಪಟ್ಟ ಪ್ರಿಯರೇ, ನಿನ್ನ ಮುಂದೆ ಅನೇಕ ಸವಾಲುಗಳಿವೆ. ದೇವರೇ ಇಲ್ಲಿ ಮೋಶೆಗೆ ದೇವರೇ ಒಂದು ಸವಾಲಿನೊಳಗೆ ನಡೆಸ್ತಿದ್ದಾನೆ. ಈ ಒಂದು ಮಹಾಪ್ರಯತ್ನದೊಳಗೆ ದೇವರು ನಡೆಸ್ತಿದ್ದಾನೆ. ಹಾಗಾದ್ರೆ ನಿನ್ನನ್ನು ಕರೆದ ದೇವರು ನಿನ್ನ ಎದುರು ಅನೇಕ ಸವಾಲುಗಳನ್ನ ಇಟ್ಟು ಆತನು ನಿನ್ನನ್ನು ನಡೆಸ್ತಾನೆ. ದೇವರಿಗೆ ಸ್ತೋತ್ರ. ದೇವರು ನಿನ್ನನ್ನು ಈ ರೀತಿಯಾಗಿ ನಡೆಸುವಾಗ ಆತನು ನಿನಗೆ ತಪ್ಪದೆ ಹೇಳುವಂತ ಮಾತು, ನಾನೇ ನಿನ್ನೊಂದಿಗಿದ್ದೇನೆ. ಇಲ್ಲ, ಆತನು ಹೇಳ್ತಿದ್ದಾನೆ, ನಾನು ನಿನ್ನ ಸಂಗಡ ಇರುವೆನು. ಹಗಲು ರಾತ್ರಿ ಏನದೆ, ಪ್ರತಿ ಹೆಜ್ಜೆಗೂ, ಪ್ರತಿ ಸಂದರ್ಭಕ್ಕೂ, ಪ್ರತಿ ಬದಲಾದ ಪರಿಸ್ಥಿತಿಗೂ ನಾನು ನಿನ್ನ ಸಂಗಡ ಇರುವೆನು ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರಿಂದ ಯೋಜನೆ ಪಡಕೊಂಡ ದೇವಜನರೇ, ದೇವರಿಂದ ನಿರ್ದಿಷ್ಟವಾದ ಜವಾಬ್ದಾರಿಗಳನ್ನು ಪಡಕೊಂಡ ದೇವಜನರೇ, ದೇವರು ನಿನಗೆ ಹೇಳುವಂತ ಮಾತು, ನಾನು ನಿನ್ನ ಸಂಗಡ ಇರುತ್ತೇನೆ. ದೇವರು ಇಲ್ಲಿ ಮತ್ತೊಂದು ಸಂಗತಿಯನ್ನು ಹೇಳ್ತಿದ್ದಾನೆ. ಯಾವ ಸ್ಥಳದಲ್ಲಿ ದೇವರು ಪ್ರಸನ್ನನಾಗಿ ದರ್ಶನ ಕೊಟ್ಟು ಈಗ ಈ ಮೋಶೆಯೊಂದಿಗೆ, ಈ ಮಹಾಪ್ರವಾದಿಯೊಂದಿಗೆ ದೇವರು ಮಾತನಾಡ್ತಿದ್ದಾನೋ, ದೇವರಿಗೆ ಆತನಿಗೆ, ನೀನು ಐಗುಪ್ತ ದೇಶದೊಳಗೆ ಹೋಗಿ ದೇವಜನರೆಲ್ಲರನ್ನ, ಇಸ್ರಾಯೇಲರನ್ನ ಹೊರಗೆ ಕರೆತಂದು ಇದೇ ಸ್ಥಳದಲ್ಲಿ ದೇವರು ದರ್ಶನ ಕೊಟ್ಟ ಅದೇ ಸ್ಥಳ, ಅದೇ ಬೆಟ್ಟದಲ್ಲಿ ದೇವರನ್ನ ಆರಾಧಿಸಬೇಕಂತ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಅಲ್ಲಿಗೆ ದೇವರಿಗೆ ಸ್ಪಷ್ಟವಾದ ವಿಷಯ, ದೇವರಿಗೆ ಸ್ಪಷ್ಟವಾಗಿ ಗೊತ್ತು. ಮೋಶೆ ಈಜಿಪ್ಟ್ ಒಳಗೆ ಹೋಗ್ತಾನೆ, ಅಲ್ಲಿ ಅರಸರನ್ನ, ಸೈನಿಕರನ್ನ ಆತನ ಎದುರಿಸ್ತಾನೆ, ಅಲ್ಲಿ ಜನರನ್ನ ಆತನ ಎದುರಿಸ್ತಾನೆ. ಅಲ್ಲಿ ದೇವರು ಅನೇಕ ಕಾರ್ಯಗಳನ್ನ ಮಾಡ್ಲಿಕ್ಕಿದ್ದಾನೆ, ಸಾಧಿಸ್ಲಿಕ್ಕಿದ್ದಾನೆ. ಈ ಕಠಿಣ ಪರಿಸ್ಥಿತಿಗಳೊಳಗೆ ಈಗ ಮೋಶೆ ಹೋಗಿ ಆ ಜನರನ್ನ ಹಾಗೆ ಅಲ್ಲಿಂದ ಹೊರಗೆ ಕರೆತರ್ತಾನೆ. ಕರೆತಂದು ಎಷ್ಟು ನಿಶ್ಚಯ ಎಂಬುದಾಗಿ ಹೇಳಿದ್ರೆ, ಆತನು ಬಿಡಿಸಿಕೊಂಡು ಬಂದ ಜನರೆಲ್ಲರ ಸಹಿತವಾಗಿ ಇದೇ ಸ್ಥಳದಲ್ಲಿ ಆರಾಧಿಸ್ಲಿಕ್ಕಿದ್ದೇನೆ. ಕಾರಣ ದೇವರು ಹೇಳಿದ್ದಾನೆ, ಇಲ್ಲಿ ಆರಾಧಿಸ್ಬೇಕು. ಹಾಗಾದ್ರೆ ಈತನು ಐಗುಪ್ತ ದೇಶದೊಳಗೆ ಹೋಗುವುದು ಸತ್ಯ, ಅಲ್ಲಿ ಆ ಜನರನ್ನ ಬಿಡಿಸಿಕೊಂಡು ಬರುವುದು ಸಹ ಸತ್ಯ. ನಂತರ ಅವರೆಲ್ಲರೂ ಸೇರಿ ಬಂದು ಆ ದೇವರು ಈತನಿಗೆ ದರ್ಶನ ಕೊಟ್ಟ ಸ್ಥಳದಲ್ಲಿ ದೇವರನ್ನ ಆರಾಧಿಸು. ಹಾಗಾದ್ರೆ ದೇವರು ಹೇಳ್ತಿದ್ದಾನೆ, ನೀನು ಆ ರೀತಿ ಮಾಡುವಾಗ ದೇವರೇ ಆ ಮೋಶೆನ ಕಳಿಸುವುದೆಂಬುದನ್ನ ಮೋಶೆಗೆ ಇದು ಗುರುತಾಗಿ ದೇವರ ಕಾರ್ಯಗಳನ್ನ ಆತನು ಸೂಚಿಸ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ಕೆಲವೊಮ್ಮೆ ಅಸಾಧ್ಯ ಪರಿಸ್ಥಿತಿಗಳಲ್ಲಿ, ಪರಿಸ್ಥಿತಿಗೆ ಮೀರಿದ ಸಂಗತಿಗಳನ್ನ ತೋರಿಸ್ತಾನೆ. ಐಗುಪ್ತ ದೇಶ, ಒಂದು ದೇಶದೊಳಗೆ ಒಬ್ಬ ಮನುಷ್ಯ ಹೋಗಿ ಅಲ್ಲಿರುವಂತ ದೇವಜನರನ್ನು ಬಿಡಿಸ್ಕೊಂಡು ಬರುವಂಥದ್ದು ಸುಲಭ ಅಲ್ಲ. ಯಾವ ವಿಧದ ಸಂಘರ್ಷವಿದೆ ಗೊತ್ತಿಲ್ಲ, ಆದ್ರೆ ದೇವರು ಅದಕ್ಕಿಂತ ಮುಂದಾಗಿ ಮಾತನಾಡ್ತಿದ್ದಾನೆ. ಅವರೆಲ್ಲರೂ ಬಂದಿಲ್ಲ ಆರಾಧಿಸ್ತಾರೆ. ನನಗೊಬ್ಬರ ಪರಿಚಯವಿದೆ. ಆ ಕುಟುಂಬದಲ್ಲಿ ಮಗಳ ಮದುವೆ. ಆದ್ರೆ ವಿಷಯವೇನಂತ ಹೇಳಿದ್ರೆ, ಆ ಮದುವೆ ಆಗತಕ್ಕ ಆ ಸಹೋದರಿಯ ತಂದೆ ಅಸ್ವಸ್ಥರು, ಅದರಲ್ಲಿಯೂ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವರು ಚೇತರಿಸಿಕೊಳ್ಳುವುದಕ್ಕೆ ಎಷ್ಟೋ ಸಮಯ ಬೇಕು. ಆ ಸಂದರ್ಭದಲ್ಲಿ ಮದುವೆ. ಆ ಚೇತರಿಕೆ ಕಾಲದಲ್ಲಿ ಅವರು ಎಷ್ಟೋ ಸಾರಿ ಪ್ರೀತವಾಗಿ ಬಳಲಿ ಹೋಗ್ತಿದ್ದಾರೆ. ಆ ಕುಟುಂಬಕ್ಕೆ ಒಂದೇ ದುಗುಡ, ಆ ಮನೆಯ ಮಗಳ ಮದುವೆ ಆಗೋ ತನಕ ಆ ಸಹೋದರಿಯ ತಂದೆ ಬದುಕಿರ್ತಾರೋ ಇಲ್ಲೋ ಅನ್ನುವಂಥ ಒಂದೇ ದುಗುಡ. ಅದರ ಆಶ್ಚರ್ಯವೆಂಬಂತೆ ಆ ಮನೆಯೊಳಗೆ ಒಬ್ಬರಿಗೆ ದೇವರು ಒಂದು ದೃಶ್ಯವನ್ನು ತೋರಿಸಿದ್ರು. ಏನು? ಮದುವೆ ಆರಾಧನೆ ನಡೆಯುವಂತ ಒಂದು ಕಟ್ಟಡ, ಅದರಲ್ಲಿ ಜನರು, ಆ ಮದುವೆ ಆರಾಧನೆ ನಡೆಯುವಂತ ಚರ್ಚ್ ಒಳಗೆ ಜನರು ಕುಳಿತಿದ್ದಾರೆ. ಅದರಲ್ಲಿ ಈ ಮದುವೆಯ ಹೆಣ್ಣಿನ ತಂದೆ, ಆ ಸಹೋದರಿಯ ತಂದೆ, ಅವರು ಮುಂದಾಗಿ ಕುಳಿತಿದ್ದಾರೆ. ನೀಲಿ ಸೂಟ್ ಹಾಕಿ ಕುಳಿತಿದ್ದಾರೆ. ಅವರು ಕಣ್ಣು ತುಂಬ ತನ್ನ ಮಗಳ ಮದುವೆನ ಅವರು ನೋಡ್ತಿದ್ದಾರೆ. ಆದರೆ ವಾಸ್ತವವಾಗಿ ಆ ಮದುವೆ ದಿನದ ತನಕ ಅವರ ತಂದೆ ಜೀವಂತವಾಗಿ ಇರ್ತಾರೋ ಇಲ್ಲವೋ ಆ ಕುಟುಂಬಕ್ಕೆ ನಂಬಿಕೆ ಇಲ್ಲ. ಅಲ್ಲಿವರೆಗೂ ಅವ್ರು ಇರ್ತಾರೋ ಇಲ್ಲೋ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹೃದಯಾಘಾತದಿಂದ ಅವರು ಬಹಳ ಕ್ಷೀಣಿಸಿದ್ದಾರೆ. ಹೇಗೂ ಮದುವೆ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ಅವರು ಮುಂದುವರೆದಿದ್ದಾರೆ. ಆಶ್ಚರ್ಯ, ಸರಿ ಮದುವೆ ಹಿಂದಿನ ದಿವಸ ಅವರು ತಂಗಿದ್ದ ಹೋಟೆಲ್ನಲ್ಲಿ ಅವರು ಮಲಗಿದ್ದಾರೆ. ಜೀವ ಇದೆಯಲ್ಲೋ ಗೊತ್ತಿಲ್ಲ. ಆ ಸಹೋದರಿ ಮತ್ತು ಆ ಸಹೋದರಿಯ ತಾಯಿ ಈ ರಾತ್ರಿ ಇಡೀ ಬೆಳಿಗ್ಗೆಲ್ಲ ಅಳ್ತಲೇ ಕೂತಿದ್ದಾರೆ. ಕಾರಣ ಆ ಮದುವೆ ಹೆಣ್ಣಿನ ತಂದೆ ಜೀವಂತವಾಗಿದ್ದಾರಲ್ಲ ಗೊತ್ತಿಲ್ಲ. ಹಾಗೆ ಸುಮ್ಮನೆ ಹೋಟೆಲ್ ರೂಮ್ನಲ್ಲಿ ಮಲಗಿದ್ದಾರೆ. ಆಶ್ಚರ್ಯವೆಂಬಂತೆ ಮದುವೆ ಹೋಗ್ಲಿಕ್ಕೆ ನಾವು 2 ತಾಸೇನೋ ಉಳಿದಿದೆ. ಇದ್ದಕ್ಕಿದ್ದ ಹಾಗೆ ಕಣ್ಣು ತೆಗೆದ್ರು, ಎದ್ರು, ಮದುವೆಗೆ ಬೇಗ ತಯಾರಿ ನಡೆಸ್ಕೊಂಡು ಅವರು ತಯಾರಾದ್ರು. ಆಶ್ಚರ್ಯವೆಂಬಂತೆ ದೇವರು ಆ ಮನೆಯಲ್ಲಿ ಒಬ್ಬರಿಗೆ ದರ್ಶನ ತೋರಿಸಿದ ವಿಧದಲ್ಲಿ ಅವರು ಮದುವೆಗೆ ನೀಲಿ ಸುಟ್ಟು ಹೊಲಿಸಿದ್ರು. ಅವರೆದ್ದದ್ದು ಕಂಡು ಆ ಮದುವೆ ಹೆಣ್ಣಿಗೂ ತಾಯಿಗೂ ಒಂದೇ ಖುಷಿ. ಅವರು ಹೇಗೋ ಕೊನೆಗಳಿಗೆಲ್ಲಿ ಸಿದ್ಧರಾದ್ರು. ಉತ್ತಮವಾಗಿ ನಡೀತು. ಅದೇ ರೀತಿ ಆ ಚರ್ಚ್ ಕಟ್ಟಡದೊಳಗೆ ಮದುವೆ ನಡೆಯುವಾಗ ಆ
ಮದುವೆ ಹೆಣ್ಣಿನ ತಂದೆ ಅವರು ಎದುರು ಕುಳಿತು ನೀಲಿ ಸುಟ್ಟಾಕಿ ಕುಳಿತಿದ್ರು. ಮದುವೆ ಉತ್ತಮವಾಗಿ ನಡೆಯಿರಿ. ಏನಿದ್ರ ಅರ್ಥ? ಅಸಾಧ್ಯ ಪರಿಸ್ಥಿತಿಗಳು ನಮ್ಮ ಎದುರು ಇದೆ. ದೇವರು ಒಂದು ಘಟನೆ ಮಾತ್ರವಲ್ಲ, ಆ ಘಟನೆಗೆ ಮೀರಿ ಮತ್ತೆ ಘಟನೆಗಳನ್ನ ತೋರಿಸ್ತಾನೆ. ಇಲ್ಲಿ ಒಬ್ಬ ಐಗುಪ್ತದ ಅರಸನ ಎದುರು ಹೋಗಿ ಅದನ್ನು ಜಯಿಸಿಕೊಂಡು ಬರುವಂತದ್ದು ಸುಲಭ ಅಲ್ಲ. ಅದು ದೇವ್ರು ಹೇಳ್ತಾನೆ, ಇದೇ ಸ್ಥಳದಲ್ಲಿ ನೀವೆಲ್ಲ ಬಂದು ಆರಾಧಿಸ್ತೀರಿ. ಹಾಗಾದ್ರೆ ಅದರರ್ಥ ನೀವು ನಿಶ್ಚಯವಾಗಿ ನೀವು ಅಲ್ಲಿಂದ ಆ ದಾಸತ್ವದಿಂದ ಹೊರಗೆ ಬಂದು ಸ್ವತಂತ್ರರಾಗಿ ನನ್ನನ್ನೆಲ್ಲ ಆರಾಧಿಸ್ತೀರಿ. ದೇವರು ಗುರುತನ ಕೊಟ್ಟ. ಹೇಗೆ ಆ ಸಹೋದರಿ ಮದುವೆಗೆ ಅವರ ತಂದೆ ಅನಾರೋಗ್ಯ ಕಷ್ಟಕರವಾಗಿದ್ರು, ದೇವರು ಮೊದಲೇ ಸೂಚಿಸಿದ. ನೀಲಿ ಸೂಟು ಧರಿಸಿ ಅವರು ಅಲ್ಲಿ ಕುಳಿತು ಮದುವೆಯನ್ನ ತನ್ನ ಮಗಳ ಮದುವೆಯನ್ನ ಕಣ್ತುಂಬಿಸ್ಲಿಕ್ಕೆ ಕೊಳ್ಳಿಕ್ಕಿದ್ದಾರೆ. ಅಸಾಧ್ಯ ಪರಿಸ್ಥಿತಿಗಳಲ್ಲಿ ದೇವರು ಅದಕ್ಕೆ ಮೀರಿದ ಸಂಗತಿಗಳನ್ನ ಆತನು ತೋರಿಸ್ತಾನೆ. ಕಾರಣ ದೇವರಿದ್ದಾನೆ. ಆತ ನಮ್ಮ ಭವಿಷ್ಯತ್ತನ್ನು ಚೆನ್ನಾಗಿ ಅರಿತ ದೇವರು, ತನ್ನ ಭವಿಷ್ಯ ಜ್ಞಾನದಿಂದ ಎಲ್ಲವನ್ನ ನೆರವೇರಿಸುವ ದೇವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇದೇ ದೇವರು ಮೋಶೆ ಸಂಗಡ ಇದ್ದ ವಿಧದಲ್ಲಿ ಆ ಸಹೋದರಿಯ ವಿವಾಹದ ವಿಷಯದಲ್ಲಿ ಅವರ ತಂದೆ ಅಸಾಧ್ಯ ಅನಾರೋಗ್ಯ ಪರಿಸ್ಥಿತಿಯಲ್ಲಿ ಅವರೊಂದಿಗಿದ್ದು ಅವರನ್ನ ಸಫಲತೆಗೆ ನಡೆಸಿದ ದೇವರು ಇದನ್ನ ನಿಮ್ಮ ಸಂಗಡಲ್ಲೂ ಇದ್ದಾನೆ. ನೀನು ಹಾದು ಹೋಗುವಂತ ದೇವರು ನೀನು ಕೊಟ್ಟ ಅಸಾಧ್ಯ ಸವಾಲುಗಳನ್ನ ನೀನು ತೆಗೆದುಕೊಂಡು ಮುನ್ನಡೆಯುವಾಗ ದೇವರು ಅದಕ್ಕೆ ಮೀರಿದ ಸಂದೇಶ ನಿನ್ನಲ್ಲಿ ಇಟ್ಟಿದ್ದಾನೆ. ನೀನು ಅದನ್ನು ಸಾಧಿಸಿಕೊಂಡು ನಂತರದಲ್ಲಿ ಇಂಥ ಒಂದು ಕಾರ್ಯವನ್ನು ನೀನು ಮಾಡ್ಲಿಕ್ಕಿದ್ದಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಮೋಶೆಯೊಂದಿಗಿದ್ದ ದೇವರು ನಿನ್ನ ಸಂಗಡಲಿದ್ದು ನಿನಗೆ ವಿಶೇಷ ಸಫಲತೆಯನ್ನ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಪ್ರಪಂಚದ ಒಂದು ಮಹಾ ಪ್ರಸಿದ್ಧವಾದ ಘಟನೆ, ಅದರಲ್ಲಿ ದೇವರೇ ನೀನು ಈ ಲೋಕದ ಜನರಿಗೆ ನಮಗೆ ನಿರ್ದಿಷ್ಟ ಸಂದೇಶವನ್ನು ಇಟ್ಟಿದ್ದಿ. ಮನುಷ್ಯರಾದ ನಮ್ಮೊಂದಿಗೆ ನೀನು ಹೇಗೆ ತಾನೇ ಒಡನಾಟ ಮಾಡ್ತಿ, ಹೇಗೆ ತಾನೇ ನಮ್ಮೊಂದಿಗೆ ಮಾತನಾಡುತ್ತಿ, ಹೇಗೆ ತಾನೇ ನಮ್ಮೊಂದಿಗಿದ್ದು ಕ್ರಿಯೆಗಳನ್ನ ಸಾಧನೆಗಳನ್ನ ಸಾಧಿಸ್ತೆಂಬುದನ್ನ ಈ ಘಟನೆಗಳ ಮೂಲಕ ನೀನು ತೋರಿಸ್ತಿರುವುದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸಿಕೊಂಡು ಆಡ್ತೇವೆ. ನಿನಗೆ ಮಹಿಮೆ ಆಗಲಿ ದೇವರೇ. ಅಪ್ಪ ತಂದೆಯೇ, ನಿನ್ನನ್ನು ನಾವು ಕೊಂಡಾಡ್ತೇವೆ, ನಿನ್ನನ್ನು ನಾವು ಮಹಿಮೆ ಪಡಿಸ್ತೇವೆ. ಪ್ರೀತಿಯ ಕರ್ತನೆ, ನೀ ಪ್ರಿಯರ ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ನೀನು ಇವರಿಗೆ ಒದಗಿಸಿರುವಂತ ಸವಾಲುಗಳು ಅಸಾಧ್ಯ ಸವಾಲುಗಳು ಎನಿಸಿದ್ರು ಕರ್ತನೆ, ಅದಕ್ಕಿಂತಲೂ ಮುಂದಾಗಿ ಅವರು ಮಾಡ್ಲಿಕ್ಕಿರುವಂತ ಕಾರ್ಯಗಳನ್ನ ಇವರಿಗೆ ತೋರ್ಪಡಿಸಿ ನೀನು ಇವರ ಸಂಗಡ ಇದ್ದು ಇವರಿಗೆ ದೊಡ್ಡ ಜಯವನ್ನು ಅನುಗ್ರಹಿಸು. ಕರ್ತನೆ, ಇವರು ನಾನು ಅಲ್ಲಿಗೆ ಹೋದ್ರೆ ನನ್ನ ಪರಿಸ್ಥಿತಿ ಎಂಬುದಾಗಿ ಯೋಚಿಸ್ತಿರುವುದಾದ್ರೆ ದೇವರೇ, ಆ ಪರಿಸ್ಥಿತಿಯನ್ನು ದಾಟಿ ಮುಂದೆ ಬಂದು ಅವರು ಕರ್ತನೆ ಹೇಗೆ ನಿನ್ನನ್ನು ಸೇವಿಸ್ಲಿಕ್ಕಿದ್ದಾರೆ, ನಿನ್ನಲ್ಲಿ ಸಂಭ್ರಮಿಸಿದ್ದಾರೆ ಎಂಬುವಂತ ವಿಚಾರವನ್ನು ಅವರಿಗೆ ತಿಳಿಯಪಡಿಸು. ನಿನ್ನ ಕರ್ತನೆ, ಈ ಸಮಯದಲ್ಲಿ ಪ್ರಾರ್ಥಿಸ್ತೇವೆ, ದಯಮಾಡಿ ಪ್ರಿಯರ ಸಂಗಡ ನೀನು ಮೋಶೆ ಸಂಗಡ ಇದ್ದಾಗೆ ಇದ್ದು ಇವ್ರನ್ನ ಬಲಪಡಿಸು. ಇವರು ತಮ್ಮ ಕಾರ್ಯದಲ್ಲಿ ಜಯವನ್ನು ಕಂಡು ನಿನ್ನನ್ನು ಆರಾಧಿಸಲಿ ಸ್ವಾಮಿ. ನೀನು ಇವರಿಗೆ ದರ್ಶನ ಕೊಟ್ಟ ಸ್ಥಳದಲ್ಲೇ ನಿನ್ನನ್ನು ಆರಾಧಿಸಲಿ. ಇವರನ್ನ ಬಲಪಡಿಸಿ ನಡೆಸು. ಈ ವಾಕ್ಯಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮ ಸಂಗಡವಿರಲಿ. ಆಮೇನ್.